ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿಗೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಚ್. ಹನುಮಂತಪ್ಪ ಬಳ್ಳಾರಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ 2024ರ ಆಗಸ್ಟ್ನಲ್ಲಿಯೇ ಆದೇಶ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಯಾರ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿ ಮಾಡದೆ ನಾಟಕವಾಡುತ್ತಿದೆ ಎಂಬುದು ತಿಳಿಸಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಳಿ 3 ಆಯೋಗಗಳ ವರದಿಯಿದೆ. ಈ ಸಂಬಂಧ ಸದನದಲ್ಲಿ ಹಾಗೂ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ರಾಜ್ಯಪಾಲರ ಅಂಕಿತ ಪಡೆದರೂ ಯಾವ ಕಾರಣಕ್ಕೆ ತಡೆಹಿಡಿಸಿದ್ದೀರಿ? ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡದೆ ರಾಜಕೀಯ ಲಾಭಕ್ಕಾಗಿ 3 ಗುಂಪು ಮಾಡಿ ಬೇಕಾಬಿಟ್ಟಿಯಾಗಿ ಜಾರಿ ಮಾಡಿದೆ ಎಂದು ದೂರಿದರು. ಸರ್ವೋಚ್ಚ ನ್ಯಾಯಾಲಯದ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರೆ 6 ಜನ, ಒಟ್ಟು 7 ಜನ ನ್ಯಾಯಮೂರ್ತಿಗಳು ಒಮ್ಮತದ ತೀರ್ಪನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ಆಯಾ ರಾಜ್ಯಗಳಿಗಿದೆ, ನೀವು ಮಾಡಬಹುದು ಅಂತೇಳಿ ತೀರ್ಪನ್ನು ಕೊಟ್ಟು ಕೇವಲ 15 ದಿನಗಳ ಒಳಗಡೆ ಅಥವಾ 1 ತಿಂಗಳ ಒಳಗಡೆ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ, ಅಲ್ಲಿನ ಸರ್ಕಾರಗಳು ತಕ್ಷಣವೇ ಸಂಪುಟ ಉಪಸಮಿತಿಗಳು ಮತ್ತು ಏಕಸದಸ್ಯರ ಆಯೋಗಗಳನ್ನು ರಚನೆ ಮಾಡಿ ರಿಪೋರ್ಟನ್ನು ತಗೊಂಡು ಅಲ್ಲಿ ಜಾರಿ ಮಾಡೇ ಬಿಟ್ರು. ಆದರೆ ಇವತ್ತೇನು ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯದ ಚಾಂಪಿಯನ್ ನಾನೇ ಅಂತ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಪ್ರತಿ ಸಾರಿ ಕಳೆದ 30 ವರ್ಷಗಳಲ್ಲಿ 2013ರಿಂದ 18ರವರೆಗೆ ಅವರೇ ಮುಖ್ಯಮಂತ್ರಿ ಇದ್ದರು. ಬಹುಮತದ ಸರ್ಕಾರ ಇತ್ತು. ಅವತ್ತು ಕೂಡ ಯಾಮಾರಿಸಿದ್ರು, ಆ ದಿನಗಳಲ್ಲಿ ಕೂಡ ಯಾಮಾರಿಸಿದ್ರು. ಮತ್ತೊಂದು ಸಾರಿ ಬಹುಮತದ ಸರ್ಕಾರ ಬಂದಿದೆ, ಈಗಲೂ ಕೂಡ ಯಾಮಾರಿಸ್ತಿದ್ದಾರೆ. ನೋಡಿ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಕೂಡ ವರದಿ ಕೊಡ್ತು. ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟು ಯಾವ ವರ್ಗಗಳಿಗೆ 6, 5, 3, 1 ಈ ಥರ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತು. ಅವತ್ತಿನ ಸದಾನಂದ ಗೌಡರ ಸರ್ಕಾರದ ಸಂದರ್ಭದಲ್ಲಿ. ಅದಾದ ನಂತರ BJP ಸರ್ಕಾರ ಬಂತು. BJP ಸರ್ಕಾರ ಕೂಡ ಮಾನ್ಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಮೀಸಲಾತಿಯನ್ನು ಹೆಚ್ಚಳ ಮಾಡಿದರು. ಪರಿಶಿಷ್ಟ ಜಾತಿ ಇರತಕ್ಕಂಥ 15% ಇರತಕ್ಕಂಥ ಇದನ್ನು 17%ಕ್ಕೆ ಹೆಚ್ಚಿಸಿದರು ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಇರತಕ್ಕಂಥದ್ದನ್ನು 7%ಗೆ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಈಗಾಗಲೇ ಜಾರಿಯಲ್ಲಿ ಇದು ಕೂಡ ಮೀಸಲಾತಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಮುಂದೆ ಹೋಗಿ ಅಂದಿನ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ರು. ಮಾಧುಸ್ವಾಮರ ನೇತೃತ್ವದಲ್ಲಿ ಅಂದಿನ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ನೇತೃತ್ವದ ಸಂಪುಟ ಉಪಸಮಿತಿ ರಚನೆ ಮಾಡಿ ಅವರ ವರದಿ ಪ್ರಕಾರ ಮತ್ತೆ ಮೀಸಲಾತಿ ವರ್ಗೀಕರಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಅದಾದ ನಂತರ ಸುಪ್ರೀಂ ಕೋರ್ಟ್ ತೀರ್ಪು ಬಂತು 2024ರ ಆಗಸ್ಟ್ 1ನೇ ತಾರೀಕು ಬಂತು. ಇವತ್ತು 1 ವರ್ಷ ಕಳೆದು 2ನೇ ವರ್ಷದಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು. ಗೋಷ್ಠಿಯಲ್ಲಿ ಹುಬ್ಬಳ್ಳಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ CK ಪಾಪಯ್ಯ, ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಅಧ್ಯಕ್ಷ ಕೃಷ್ಣ, ನಾಗೇಂದ್ರ, ಪ್ರಸನ್ನ ಚಕ್ರವರ್ತಿ ಇತರರಿದ್ದರು.